ಡಿ.ಕೆ. ಶಿವಕುಮಾರ್ ಅವರು ಸಿಎಲ್ಪಿ ನಾಯಕರಿಗೆ ಆಯ್ಕೆ ಆಗಿದ್ದಾರೆ. ಅವರ ಒಂದು ಕ್ಯಾಬಿನೆಟ್ ನಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಚರ್ಚೆ ಶುರುವಾಗಿದೆ. ನಮ್ಮ ಜೊತೆ ಈ ವಿಚಾರಕ್ಕೆ ಮಾತಾಡೋದಕ್ಕೆ ಶರತ್ ಬಚ್ಚೇಗೌಡ ಇದ್ದಾರೆ. ಸರ್, ಇವತ್ತು ಸಿಎಂ ಅವರು ರಾಜೀನಾಮೆ ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರು ಸಿಎಲ್ಪಿ ನಾಯಕರಾಗಿದ್ದಾರೆ. ನೀವು ಕೂಡ ಸಚಿವಾಕಾಂಕ್ಷಿ ಮತ್ತೆ ಯಾರೆಲ್ಲ ಇರಬೇಕು ಅಂತ ಚರ್ಚೆ ಆಗ್ತಿದೆ. ಸಚಿವರ ಆಕಾಂಕ್ಷಿ ಅಂತ ಹೇಳಕ್ ಹೋಗಿದ್ರೆ ಪಕ್ಷ ಯಾವ ಜವಾಬ್ದಾರಿನ ವಹಿಸುತ್ತೋ ಆ ಜವಾಬ್ದಾರಿನ ನಿರ್ವಹಿಸಕ್ಕೆ ನಾವು ತಯಾರಾಗಿದ್ದೀವಿ. ಈಗ ಹೈಕಮಾಂಡ್ ಈಗಾಗಲೇ ಶಿವಕುಮಾರ್ ಅವ್ರನ್ನ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ ಸರ್ವಾನುಮತದಿಂದ. ಇವಾಗ ಅವರು ಗವರ್ನರ್ಗೆ ಹೋಗಿ ಅವರ ಒಂದು ಸರ್ಕಾರ ರಚನೆ ಮಾಡಕ್ಕೊಂದು ದಿನಾಂಕ ತಗೊಂಡು ಬಹುಶಃ 3ನೇ ತಾರೀಕು 3:30 ಗಂಟೆಗೆ ಗವರ್ನರ್ನ ರಾಜ್ಯಭವನದಲ್ಲಿ ಇವತ್ತು ಅವರು ಪ್ರಮಾಣ ವಚನ ತಗೊಂಡು ಕಾಣ್ತಾ ಇದೆ. ಮತ್ತೆ ಅವ್ರ ಜೊತೆಗೆ ಸಚಿವ ಸಂಪುಟ ಕೂಡ ಆಗುತ್ತೆ. ಅದರಲ್ಲಿ ಪಕ್ಷ ಏನ್ ಜವಾಬ್ದಾರಿ ಕೊಡುತ್ತೆ ಅದನ್ನ ನಿರ್ವಹಿಸಕ್ಕೆ ರೆಡಿ ಇದ್ದೀವಿ. ಹೈಕಮಾಂಡ್ ನಾಯಕರು ಮುಂದಿನ ಚುನಾವಣೆ ಲೆಕ್ಕದಲ್ಲಿಟ್ಟುಕೊಂಡು ಯಂಗ್ ಲೀಡರ್ಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸೂಚನೆ ನೀಡಿದ್ರು ಅಂತ ಮಾಹಿತಿ. ಹೀಗಾಗಿ ನಿಮ್ಮಂತವರಿಗೆಲ್ಲರೂ ಕೂಡ ಅವಕಾಶ ಇದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ 136 ಶಾಸಕರಿದ್ದೀವಿ, ಎಲ್ಲರೂ ಬದ್ಧವಾಗಿದ್ದೀವಿ. ಮುಂಬರುವಂತಹ ಚುನಾವಣೆಗಳ ದೃಷ್ಟಿಯಿಂದ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವ ನಿಮ್ಮಂತ ಯುವ ನಾಯಕರ ಒಂದು ಸಂಘಟನೆ ಬಹಳ ಮುಖ್ಯ ಆಗಿರೋದು. ಆದ್ರೆ ಸಂತೋಷ. ಇದಿಷ್ಟು ಶರತ್ ಬಚ್ಚೇಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.